In this class, let me prove one more theorem. The statement of the theorem is, if limit xn as n tends to infinity is equal to L and L is greater than 0, then there exists m belongs to n such that xn is greater than 0 for all n greater than m. So, ಏನು ಹೇಳ್ತಾ ಇದೆ ಅಂತಂದರೆ, we have a sequence which is a convergent sequence and that sequence converges to L and L is greater than 0 means L is a positive real number. So we have a sequence, converging sequence which converges to a positive real number. Then there exists m belongs to n ಅಂತಂದರೆ there exists a natural number m. ಅಂದರೆ ಅರ್ಥ there will be a certain stage after which all the terms will be positive. xn greater than 0 for all n greater than m ಅಂತಂದರೆ xmನ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಪಾಸಿಟಿವ್ ಇರ್ತವೆ ಅನ್ನೋದು ಇದರ ಅರ್ಥ. ಈಗ ಈ ಥಿಯರಮ್ನ ನಾವೇನು ಮಾಡೋಣ, ಪ್ರೂವ್ ಮಾಡೋಣ. ಪ್ರೂಫ್. ಇದನ್ನು ಕೂಡ ನಾವು ಲಾಸ್ಟ್ ಥಿಯರಮ್ನ ಅನಲೈಸ್ ಮಾಡಿದ್ವಲ್ಲ, ಆ ರೀತಿ ಅನಲೈಸ್ ಮಾಡ್ಬೋದು. ಸೊ ಇಲ್ಲಿ ಒಂದು ಪಾಸಿಟಿವ್ ರಿಯಲ್ ನಂಬರ್ಗೆ ಕನ್ವರ್ಜ್ ಆಗ್ತದೆ. ಇದನ್ನು ನಾನು ಎಲ್ ಅಂತ ಕರ್ಕೊಳ್ತೀನಿ. ಮೇಲ್ಗಡೆಯಿಂದ ಏನಾದರೂ ಟರ್ಮ್ಸ್ಗಳು ಬಂತು ಅಂತಂದರೆ ಅಫ್ಕೋರ್ಸ್ ಎಲ್ಲ ಟರ್ಮ್ಸ್ಗಳು ಪಾಸಿಟಿವ್ ಇದೆ. ಸೊ ನೆಗೆಟಿವ್ ಟರ್ಮ್ಸ್ಗಳು ಇದೆ ಅಂತ ಏನಾದರೂ ಆಯಿತು ಅಂದರೆ, ಇಲ್ಲಿ ಈ ರೀತಿ ಕೆಲವು ಟರ್ಮ್ಸ್ಗಳು ನೆಗೆಟಿವ್ ಇದ್ದರೆ ಒಂದು ಸರ್ಟನ್ ಸ್ಟೇಜ್ ಸಿಕ್ತು. ಇಲ್ಲಿ ಇದರ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು ಏನಾಗಿದೆ, ಇಲ್ಲಿ ಪಾಸಿಟಿವ್ ಇದೆ. ಸೊ ಇದನ್ನು ನಾವೀಗ ಪ್ರೂವ್ ಮಾಡಬೇಕಾಗಿರೋದು. ಒಂದು ಸರ್ಟನ್ ಸ್ಟೇಜ್ ಸಿಗ್ತದೆ, ಆ ಸ್ಟೇಜ್ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಪಾಸಿಟಿವ್ ಇರ್ತವೆ ಅನ್ನೋದು ಈಗ ಲಾಜಿಕಲಿ ಪ್ರೂವ್ ಮಾಡಬೇಕಾಗಿರೋದು. ಏನಿದೆ ನಮ್ಮ ಹತ್ರ ಅಂತಂದರೆ, ಗಿವನ್ ದಟ್ L is positive, L is greater than 0. This implies L by 2 is also positive. ಸೊ L ಪಾಸಿಟಿವ್ ಇದೆ ಅಂತಂದರೆ L by 2 ಕೂಡ ಪಾಸಿಟಿವ್ ಇರ್ತದೆ. ಅದನ್ನು ನಾನು ಸಿಂಪಲ್ಲಾಗಿ ಹೇಳೋದಾದರೆ, L ಪಾಸಿಟಿವ್ ಆದರೆ ಡಿವೈಡಿಂಗ್ 2 ಆನ್ ಬೋತ್ ಸೈಡ್. ಸೊ L by 2 0 by 2. ಸೊ ಪಾಸಿಟಿವ್ ರಿಯಲ್ ನಂಬರಿಂದ ಎರಡೂ ಕಡೆ ಡಿವೈಡ್ ಮಾಡಿದಾಗ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಇರ್ತದೆ. 0 by 2 ಈಸ್ ನಥಿಂಗ್ ಬಟ್ 0. ಹಾಗಾಗಿ L by 2 ಈಸ್ ಅಗೇನ್ ಎ ಪಾಸಿಟಿವ್ ರಿಯಲ್ ನಂಬರ್. ನಾವು ಈ L by 2ನ ನಾವು ಯಾಕೆ ತಗೊಳ್ತೀವಿ ಅಂತಂದರೆ, ನಮಗೆ ಎಪ್ಸಿಲಾನ್ ಬೇಕಲ್ಲ, ಆ ಎಪ್ಸಿಲಾನನ್ನು ಈ L by 2 ಆಗಿ ತಗೊಳ್ತೀವಿ. ಸೊ ಫಾರ್ ಎನಿ ಗಿವನ್ ಎಪ್ಸಿಲಾನ್ ಪಾಸಿಟಿವ್ ಆ ಲಿಮಿಟ್ ಹೋಲ್ಡ್ ಆಗಬೇಕಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಎಪ್ಸಿಲಾನ್ ತಗೊಂಡ್ರು ಆಗಬೇಕು ಅಂತಂದರೆ ಇಲ್ಲಿ L by 2 ತಗೊಂಡ್ರು ಕೂಡ ಆಗಬೇಕು. ಹಾಗಾಗಿ ಎಪ್ಸಿಲಾನ್ ಕೆಲಸ ಯಾರು ಮಾಡ್ತಾರೆ ಅಂತಂದರೆ L by 2 ಮಾಡುತ್ತೆ. ಅಗೇನ್ ಇನ್ನೊಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸು ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಇನ್ ಟರ್ಮ್ಸ್ ಆಫ್ ಲಿಮಿಟ್ ಕೊಟ್ಟಿದ್ದಾರೆ. ಲಿಮಿಟ್ xn ಆಸ್ n ಟೆನ್ಸ್ ಟು ಇನ್ಫಿನಿಟಿ ಈಕ್ವಲ್ ಟು L. ಸೊ ಎಲ್ ಅನ್ನೋ ಒಂದು ರಿಯಲ್ ನಂಬರ್ಗೆ ಕನ್ವರ್ಜ್ ಆಗ್ತದೆ ಅಂತ ಕೊಟ್ಟಿರೋದ್ರಿಂದ, ಸೊ ಒಂದು ಸರ್ಟನ್ ಸ್ಟೇಜ್ ಸಿಗ್ತದಲ್ಲ, ದೆನ್ ಸಿಂಪ್ಲೈಸ್ ದೇರ್ ಎಕ್ಸಿಸ್ಟ್ m ಬಿಲಾಂಗ್ಸ್ ಟು n ಸಚ್ ದಟ್ mod xn ಮೈನಸ್ L ವಿಲ್ ಬಿ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಬರೀಬೇಕಾಗಿತ್ತು. ಬಟ್ ಎಪ್ಸಿಲಾನ್ ಬದಲಿಗೆ ನಾನು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ತಗೊಳ್ತೀನಿ, L by 2. ದಿಸ್ ಇಸ್ ಟ್ರೂ ಫಾರ್ ಆಲ್ n ಗ್ರೇಟರ್ ದ್ಯಾನ್ m. ಎಸ್. ಸೊ ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್ ಅಂತ ಬರೀಬೇಕಿತ್ತಲ್ಲ, ಈ ಎಪ್ಸಿಲಾನ್ ಯಾವುದು ಇಲ್ಲಿ L by 2ನೇ ಎಪ್ಸಿಲಾನ್. ನಾವು ಈ ಮಾಡ್ಯುಲಸ್ನ ರಿಮೂವ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬೇಕಂತ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಮೈನಸ್ L by 2 ಲೆಸ್ ದ್ಯಾನ್ xn ಮೈನಸ್ L ಲೆಸ್ ದ್ಯಾನ್ L by 2 and this is true for all n greater than m. Again adding L to each term of the inequality, L minus L by 2 is less than xn minus L plus L is less than L plus L by 2. So plus L minus L gets cancelled. L minus L by 2 is nothing but L by 2. So simplify ಮಾಡಿ ನೀವು. ಇಲ್ಲಿ 1 ಇರ್ತದೆ, LCM ಎಲ್ಲ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ we get L by 2 is less than xn is less than, ಇಲ್ಲಿ 1 ಇದೆ, ಸೊ LCM 2 ಬರುತ್ತೆ. 2 plus 1 is 3. ಸೊ we get 3L by 2. ಸೊ 3 by 2L. ಈಗ and this is also true for all n greater than m. This is also true for all n greater than m. Now observe the left inequality. ಈ ಇನ್ಇಕ್ವಾಲಿಟಿನ ಅಬ್ಸರ್ವ್ ಮಾಡಿ. L by 2 is less than xn. ಅಥವಾ ನಾನು ಇದನ್ನು ಈ ರೀತಿ ಕೂಡ ಬರಿಬಹುದು. ಇದನ್ನು ನಾನು ಈ ರೀತಿ ಬರಿತೀನಿ. ಹೆಂಗೆ ಅಂತಂದರೆ, xn ಈಸ್ ಗ್ರೇಟರ್ ದ್ಯಾನ್ L by 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ m. ಸೊ ಬರಿಬಹುದಲ್ಲ.
L/2 ಲೆಸ್ ದೆನ್ XN ಅಂತಂದ್ರೂ ಒಂದೇ, XN ಗ್ರೇಟರ್ ದೆನ್ L/2 ಅಂತಂದ್ರೂ ಕೂಡ ಒಂದೇನೆ. ಬಟ್ ಆಲ್ರೆಡಿ ವಿ ನೋ ದಟ್ L/2 ಈಸ್ ಪಾಸಿಟಿವ್. ಅಗೇನ್ XN ಈಸ್ ಗ್ರೇಟರ್ ದೆನ್ L/2 ಆ್ಯಂಡ್ ದಿಸ್ L/2 ಈಸ್ ಗ್ರೇಟರ್ ದೆನ್ 0. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇದನ್ನು ಪ್ರೂವ್ ಮಾಡಿದ್ವಿ ಫಾರ್ ಆಲ್ n ಗ್ರೇಟರ್ ದೆನ್ m. ಸೊ ಇಲ್ಲಿಂದ ಇಲ್ಲಿಗೆ ನಾನೇನಾದರೂ ರಿಲೇಟ್ ಮಾಡಿದರೆ ವಿ ಗೆಟ್ XN ಈಸ್ ಗ್ರೇಟರ್ ದೆನ್ 0 ಫಾರ್ ಆಲ್ n ಗ್ರೇಟರ್ ದೆನ್ m. ನೋಡಿ m ಅಂತಂದರೆ XM ನ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು, ಇದು XM ಇದು XN, ಆಲ್ ದ ಟರ್ಮ್ಸ್ ಆರ್ ಗ್ರೇಟರ್ ದೆನ್ m. XMನ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಯಾವ ರೀತಿ ಇರ್ತವೆ ಅಂತ ಅರ್ಥ, ಇಲ್ಲಿ ಪಾಸಿಟಿವ್ ಇರ್ತವೆ ಅಂತ ಅರ್ಥ. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿತ್ತು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಪ್ರೂವ್ಡ್, ಹೆನ್ಸ್ ದ ಪ್ರೂಫ್.